ಅಲ್ಲ, ಈಗ ಕರುಣಾರಾಮ್ ನಿಮಗೆ ಯಾವ ರೀತಿಯಾಗಿ ಪರಿಚಯ, ಜೊತೆಗೆ ಎಷ್ಟು ಹಣ ಕೊಟ್ಟಿದ್ರಿ ಸಮೃದ್ಧಿ ಅವ್ರಿಗೆ, ಯಾವುದ್ರ ಮೂಲಕವಾಗಿ, ಫೋನ್ ಪೇನಾ, ಗೂಗಲ್ ಪೇನಾ ಅಥವಾ ಕ್ಯಾಶ್ ಅನ್ನ ಕೊಟ್ಟಿದ್ರಾ ಅಂತ ಹೇಳಿ, ಎಷ್ಟು ಕೊಟ್ಟಿದ್ರಿ, ಎಷ್ಟು ವಾಪಸ್ ಕೊಟ್ಟಿದ್ರಿ, ಇನ್ನೆಷ್ಟು ಕೊಡ್ಬೇಕಾಗತ್ತೆ ಅವರು? ಸರ್, ಒಂದು ಸ್ವಲ್ಪ ಅಮೌಂಟು ನಾನು ಫೋನ್ ಪೇಲಿ ಮಾಡಿದ್ದೀನಿ, ಇನ್ನೊಂದು ಸ್ವಲ್ಪ ಕ್ಯಾಶು ಕೊಟ್ಟಿದ್ದೀನಿ. ಸೊ ಅದು ಈಗ ಹೇಳೋದು ಸೂಕ್ತ ಅಲ್ಲ ಅಂತ ಅನ್ಸುತ್ತೆ. ಸೊ ಒಂದು ಸ್ವಲ್ಪ ಫೋನ್ ಪೇ ಮತ್ತು ಒಂದು ಸ್ವಲ್ಪ ಕ್ಯಾಶಲ್ಲಿ ಕೊಟ್ಟಿದ್ದೀನಿ. ಕಾರುಣ್ಯರಾಮ್ಗೆ ನನಗೆ ಒಂದು ಇಂಡಸ್ಟ್ರಿ ಫ್ರೆಂಡ್ಸು, ಅಲ್ಲಿ ಇಲ್ಲಿ ಒಂದು ಈವೆಂಟಲ್ಲಿ ನಾನು ನೋಡ್ತಿದ್ದೆ, ಒಂದು ಮುಖದ ಪರಿಚಯ ಇತ್ತು. ಅವರು ಬಹುಶಃ ಇವಾಗ ನೀವೇನಾದ್ರು ಕೇಳಿದ್ರೆ ಇಲ್ಲ ಅಂತ ಹೇಳ್ಬೋದೇನೋ, ಆದರೆ ನನಗಂತೂ ತುಂಬ ಚೆನ್ನಾಗಿದೆ. ಒಂದು ಈವೆಂಟಲ್ಲಿ ಬಹುಶಃ ಸಾಕಷ್ಟು ಸಾರಿ ನಾನು ಅವರು ಮುಖಾಮುಖಿ ಆಗಿದ್ದೀವಿ. ಹಾಯ್ ಬಾಯ್ ಫ್ರೆಂಡ್ಸಲ್ಲಿ ಇದ್ವಿ. ಸೊ ಯಾವಾಗ ಈ ಥರ ಇವರು ಯಾವಾಗ ನಾನು ಕೊಟ್ಟಿದ್ದ ದುಡ್ಡಿಗೆ ಇಲ್ಲ ಅದಿಲ್ಲ ಅಂದ್ಬಿಟ್ಟು ವಾಪಸ್ ನನಗೆ ಯಾವಾಗ ಬ್ಲ್ಯಾಕ್ ಮೇಲ್ ಸ್ಟಾರ್ಟ್ ಮಾಡಿದ್ರು, ನಾನು ಅಫ್ಕೋರ್ಸ್ ನಾನು ಖಂಡಿತವಾಗ್ಲೂ ನಾನು ಕಾರುಣ್ಯರಾಮ್ಗೆ ಒಂದು 2 ಸತಿ ಫೋನ್ ಮಾಡಿದ್ದೀನಿ. ಅದು ಒಂದು ಪ್ರೀತಿ ವಿಶ್ವಾಸದಲ್ಲಿ, ನೋಡಿ ಹೀಗಿದೆ, ನನಗೂ ನಂದೇ ಆದ ಒಂದು ಜವಾಬ್ದಾರಿ ಇದೆ, ನಂದು ಒಂದು ಫ್ಯಾಮಿಲಿ ಇದೆ, ಹೀಗೆ ಮಾಡ್ತಿದ್ರ ಅಂದಾಗ ಅವ್ರು ಒಂದು ಸ್ವಲ್ಪ ರೂಡಾಗಿ ಬಿಹೇವ್ ಮಾಡಿದಾಗ ನಾನು ಕಾಲ್ ಕಟ್ ಮಾಡಿ ಇನ್ನು ಅವ್ರಿಗೆ ನಾನು ಕಾಂಟ್ಯಾಕ್ಟ್ ಮಾಡೋಕ್ಕೆ ಹೋಗಲಿಲ್ಲ. ಅವರು ಮನೆ ಹತ್ರ ಬಂದು ಗಲಾಟೆ ಮಾಡಿದ್ರು, ಜೊತೆಗೆ ನಾನು ಹಾಕುವಂತಹ ಫೋಟೋಗೆ ಕೆಟ್ಟದಾಗಿ ಕಮೆಂಟ್ ಮಾಡುವಂಥದ್ದಾಗಿರ್ಬೋದು, ವಾಟ್ಸಪ್ಪಲ್ಲಿ ಅಶ್ಲೀಲವಾಗಿ ಮೆಸೇಜ್ ಕಳಿಸುವಂಥದ್ದಾಗಿರ್ಬೋದು, ಥ್ರೆಟ್ ಮಾಡ್ತಿದ್ದಾರೆ ಅಂತ ಹೇಳ್ತಾರೆ. ಇದೆಲ್ಲ ಯಾಕೆ ಮಾಡ್ತಿದ್ದಾರೆ ಅಂತ ನಿಮ್ಗೆ ಅನ್ಸುತ್ತೆ ಸರ್? ಈಗ ಸರ್, ಇದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಮನೆ ಮುಂದೆ ಹೋಗಿ ಇದು ಮಾಡಿರೋದು ಅಥವಾ ವಾಟ್ಸಪ್ ಮೂಲಕ ಅಸಭ್ಯವಾಗಿ ಮೆಸೇಜು ಇಂಥದ್ದಂತೂ ನಾನು ಮಾಡಿಲ್ಲ. ಯಾರು ಮಾಡಿದ್ರು ನನಗೆ ಗೊತ್ತಿಲ್ಲ. ಸೊ ಇದಕ್ಕೆ ನನಗೆ ಗೊತ್ತಿಲ್ಲ. ಬಹುಶಃ ಅದೇ ಸರ್, ನನ್ನ ಪ್ರಕಾರ ಯಾರೂ ಮಾಡಿಲ್ಲ ಅನ್ಸುತ್ತೆ. ಇದು ಸುಳ್ಳಾಗಿರ್ಬೋದು, ನಿಜನೂ ಆಗಿರ್ಬೋದು, ನನಗೆ ಗೊತ್ತಿಲ್ಲ. ಆದರೆ ಮಾಡಿದ್ದಾರೆ ಅನ್ನೋದಂತ ಇಟ್ಕೊಂಡ್ರು ಈಗ ದುಡ್ಡು ಕೊಟ್ಟಿರೋರು ಏನು ಯಾವ ಕಷ್ಟದಲ್ಲಿ ಇರ್ತಾರೆ ಯಾರು ಗೊತ್ತು. ಈಗ ಯಾರೊಬ್ರು ಕಷ್ಟ ಅಂತ ಕೊಟ್ಟಿರ್ತಾರೆ, ಸೊ ಅವ್ರ ಕಷ್ಟಕ್ಕೂ ಅವ್ರು ಸ್ಪಂದಿಸ್ಬೇಕಲ್ವಾ. ದುಡ್ಡು ಈಸ್ಕೊಂಡ್ಮೇಲೆ ಹೇಳಿದ ಟೈಮಿಗೆ ಕೊಡಲಿಲ್ಲ ಅಂದಾಗ ಬಹುಶಃ ಇದೆಲ್ಲ ನಡೆಯೋದು ಸಹಜ ಅಂತ ಅನ್ಸುತ್ತೆ. ನೀವು ಎಷ್ಟು ಕೊಟ್ಟಿದ್ರಿ ಸರ್ ಈಗ ಸಮೃದ್ಧಿಗೆ? ಜೊತೆಗೆ ಸಮೃದ್ಧಿ ಕೊನೆಯದಾಗಿ ಕಾಂಟ್ಯಾಕ್ಟ್ ಆಗಿದ್ದು ಯಾವಾಗ ನಿಮಗೆ? ಜೊತೆಗೆ ಕಾರುಣ್ಯರಾಮ್ ಜೊತೆಗೆ ನೀವು ಯಾವಾಗ ಕೊನೆದಾಗಿ ಕೇಳಿದ್ದು ಅಂತ ಹೇಳಿ, ನೀವೇನಾದರೂ ಈ ವಿಚಾರವಾಗಿ ಹಣ ಕೊಡಲಿಲ್ಲ ಅಂತ ಹೇಳಿ ದೂರು ಕೊಡೋದಕ್ಕೆ ಮುಂದಾಗಿದ್ರಾ? ಸರ್, ಆ್ಯಕ್ಚುಲಿ ನಾನು ಒಂದು ಹೆಣ್ಣು ಹುಡುಗಿ ಮೇಲೆ ದೂರು ಕೊಡೋದು ಅಷ್ಟು ಸೂಕ್ತ ಅಲ್ಲ. ಇಷ್ಟು ಮೂರು ವರ್ಷನೇ ಕಾಯ್ದಿದ್ದೀವಿ, ಇನ್ನೊಂದು ವರ್ಷ ಕೊಡೋಣ. ಏನೋ ಫೋನ್ ಮಾಡಿದಾಗ ನಾನು ಆ ಕಷ್ಟ ಇದೆ ಈ ಕಷ್ಟ ಅಂತ ಹೇಳಿದಾಗ ನಾವು ಅದನ್ನು ಸುಮಾರು ಸತಿ ಇದು ಒಂದು 3-4 ವರ್ಷದಿಂದ ನಡೀತಾನೆ ಇದೆ. ಬರೀ ಕಷ್ಟ ಅದಕ್ಕೆ ನಾನು ಹೇಳಿದ್ದೀನಿ ಸುಮಾರು ಸತಿ, ಏನಮ್ಮ ಬರೀ ನಿಮ್ಮದೇ ಕಷ್ಟ ಅಂತ ಹೇಳಿದ್ರೆ ನಮ್ಮ ಕಷ್ಟ ಯಾರು ಅರ್ಥ ಮಾಡ್ಕೊಳ್ತಾರೆ ಅಂತ ಸುಮಾರು ಸಲ ಹೇಳಿದ್ದು ಉಂಟು. ಸೊ ಅಷ್ಟೇ ಸರ್. ಎಷ್ಟು ಕೊಟ್ಟಿದ್ರಿ ಸರ್ ಅಮೌಂಟ್ ಸಮೃದ್ಧಿಗೆ? ಅವ್ರು ಎಷ್ಟು ರಿಟರ್ನ್ ಮಾಡಿದ್ದಾರೆ ಸರ್? ಅದೇ ನಾನು ಹೇಳಿದ್ದೀನಲ್ಲ, ಫೋನ್ ಪೇಲಿ ಒಂದಿಷ್ಟು ಮಾಡಿದ್ದೀನಿ, ಕ್ಯಾಶು ಕೊಟ್ಟಿದ್ದೀನಿ. ನನಗನ್ಸೋದು ಇದು ಮೀಡಿಯಾ ಮುಖಾಂತರ ಹೇಳೋದು ಸೂಕ್ತ ಅಲ್ಲ, ಅದು ನಾನು ಮಾತಾಡ್ತೀನಿ ಸರ್.